ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಎಲ್ಲೋ ರಸ್ತೆಯಲ್ಲಿ ಬಿದ್ದಿದ್ದು ಸಿಕ್ಕಿದ್ರೆ ಓ ದೇವ್ರ ಕಣ್ಬಿಟ್ಟ ನಮಗೆ ಅದೃಷ್ಟ ಸಿಕ್ಬಿಡ್ತು ಅಂತ ಭಾವಿಸುವಂತಹ ಈ ಜಮಾನದಲ್ಲಿ ಬಸ್ನಲ್ಲಿ ಬಿಟ್ಟು ಹೋಗಿದ್ದಂತಹ ಚಿನ್ನವನ್ನ ವಾಪಸ್ ಕೊಟ್ಟು ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ ಬಿಎಂಟಿಸಿಯ ಸಿಬ್ಬಂದಿ. ಮಹಿಳೆಯೊಬ್ಬರು ಸುಮಾರು 10 ಲಕ್ಷ ಮೌಲ್ಯದ ಚಿನ್ನವನ್ನ ಬಸ್ನಲ್ಲಿ ಮರೆತು ಬಿಟ್ಟು ಹೋಗ್ಬಿಟ್ಟಿದ್ರು. ಚಿನ್ನದ ಸರ ಇದ್ದಂತಹ ಬ್ಯಾಗನ್ನ ಬಸ್ನಲ್ಲೇ ಬಿಟ್ಟು ಮಹಿಳೆ ಮತ್ಯಾವುದೋ ಸ್ಟಾಪಲ್ಲಿ ಇಳಿದು ಹೋಗ್ಬಿಟ್ಟಿದ್ರು. ಕಳೆದು ಹೋದಂತಹ ಚಿನ್ನ ವಾಪಸ್ ತನ್ನ ಕೈ ಸೇರಿದ್ದಕ್ಕೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಆ ಮಹಿಳೆ. ಮತ್ತೊಂದು ಕಡೆ ಬಿಎಂಟಿಸಿ ಸಿಬ್ಬಂದಿಯ ಪ್ರಾಮಾಣಿಕತೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಐಟಮ್ಸ್ ಏನಿದಾವೆ ಚೆಕ್ ಮಾಡ್ಕೊಳಮ್ಮ. ಎಲ್ಲ ಐಟಮ್ಸ್ ಬಸ್ಸಲ್ಲಿ ಹಂಗೆ ಇರ್ತವೆ ಅಂತ ತೊಂದರೆ ಇಲ್ಲ. ನಾವು ಯಾವ್ದು ಹೆಸರು ಉಂಟಲ್ಲ ಇದ್ರೆ ನಾವು ಫೋನ್ ಮಾಡಿದ್ರೆ ಕೊಟ್ಬಿಡ್ತೀವಿ. ಎಲ್ಲ ತೆಗೆದು ನೋಡಿಸಿ ಅಳಿಬೇಡಿ ಅಮ್ಮ, ಸಮಾಧಾನ ಯಾಕೆ ಹೇಳ್ತೀರಾ? ಇದೆ ಅಲ್ವಮ್ಮ? ಓಕೆನಾ? ಸಮಾಧಾನ ಆಯ್ತಾ? ಐಟಮ್ಸ್ ಎಲ್ಲ ಇದೆ ಅಲ್ವಮ್ಮ? ಯಾಕೆ ಮಾಡ್ತೀರಾ? ಅಲ್ಲಮ್ಮ, ಈಗ ಐಟಮ್ಸ್ ಎಲ್ಲ ಇದಾವಲ್ವ ನಿಮ್ಮವು? ಅಳಿಬೇಡಿ ಅಮ್ಮ, ಸಮಾಧಾನ. ಇದೇ ಗಾಡಿಲಮ್ಮ ಬಂದಿದ್ದೀವಿ, ಇವರೇ ಕಂಡಕ್ಟ್ರು. ಅದಕ್ಕೆ ನಾನು ನೋಡಿದೆ ನಾವು ಬಸ್ಸಿಗೆ ಬಂದಿದ್ದಾರಂತ. ಖುಷಿ ಪಡಿತಾ ನಾನು ಅದಕ್ಕೆ ಹೋಗಿ ಹೋಗಿ ನೀವು ನಿಂತ್ಕೊಂಡ್ಬಿಡೋಗಿ. ಹಾಂ ಇಲ್ಲಿ 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 ಆಯಿತು. ಹಾಂ ಓಕೆ ಓಕೆ. ಹಾಂ ಸರಿ 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 ಆಯಿತು. ಇದೆ ಅಲ್ವಮ್ಮ? ಓಕೆನಾ? ಸಮಾಧಾನ ಆಯ್ತಾ? ಐಟಮ್ಸ್ ಎಲ್ಲ ಇದೆ ಅಲ್ವಮ್ಮ? ಯಾಕೆ ಮಾಡ್ತೀರಾ? ಅಲ್ಲಮ್ಮ, ಓಕೆನಾ? ಸಮಾಧಾನ ಆಯ್ತಾ? ಐಟಮ್ಸ್ ಎಲ್ಲ ಇದೆ ಅಲ್ವಮ್ಮ? ಯಾಕೆ ಮಾಡ್ತೀರಾ? ಐಟಮ್ಸ್ ಎಲ್ಲ ಇದೆ ಅಲ್ವಮ್ಮ? ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ. ಜನವರಿ 31ನೇ ತಾರೀಕು ನಡೆದಿದ್ದಂತಹ ಒಂದು ಘಟನೆ ಇದು. ಕೆಆರ್ ಮಾರ್ಕೆಟ್ ನಲ್ಲಿ ಬಿಎಂಟಿಸಿ ಬಸ್ ಅನ್ನ ಈ ಮಹಿಳೆ ಹತ್ತಿರ್ತಾರೆ. ಕನಕಪುರಕ್ಕೆ ಅವ್ರು ಹೋಗ್ಬೇಕಾಗಿತ್ತು. ಬಸವನಗುಡಿಗೆ ಟಿಕೆಟ್ ತಗೊಂಡಿದ್ರು. ಮಧ್ಯಾಹ್ನ 12:30ಕ್ಕೆ ಶನಿವಾರ ಬಸ್ನಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳೆಲ್ಲ ಇದ್ರಂತೆ. ರಶ್ ಇದ್ದಂತಹ ಕಾರಣಕ್ಕಾಗಿ ಬಸ್ನಿಂದ ಇಳಿಯುವಂತಹ ಟೈಮ್ನಲ್ಲಿ ಬಸವನಗುಡಿನಲ್ಲಿ ಬ್ಯಾಗ್ ಅನ್ನ ಮರೆತು ಬಿಟ್ಟಿದ್ದಾರೆ. ಆ ನಂತರ ಬಸವನಗುಡಿ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಯ್ಯೋ, ನನ್ನ ಬ್ಯಾಗ್ ಕಳೆದು ಹೋಗ್ಬಿಟ್ಟಿದೆ, ಅದ್ರಲ್ಲಿ ಚಿನ್ನ ಇದೆ ಅಂತೇಳಿ ಕಣ್ಣೀರು ಹಾಕೋಕೆ ಶುರು ಮಾಡಿದ್ರು. ಸಿಗುತ್ತೋ ಇಲ್ವೋ ಅನ್ನುವಂತಹ ಗ್ಯಾರಂಟಿ ಆ ಮಹಿಳೆಗಿರ್ಲಿಲ್ಲ. ದಿಗ್ಭ್ರಾಂತರಾಗ್ಬಿಟ್ರು, ದಿಗ್ಗೆಟ್ಟು ಹೋಗ್ಬಿಟ್ಟಿದ್ರು. ಬಿಎಂಟಿಸಿಯ ಮುಖ್ಯ ಕಚೇರಿ ಮೂಲಕ ಸಿಬ್ಬಂದಿಯನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಆನಂತರ ಕಂಡಕ್ಟರ್ ಹಾಗೆ ಡ್ರೈವರ್ನ ಸಂಪರ್ಕ ಮಾಡ್ತಾರೆ ಪೊಲೀಸರು. ಬಸ್ನ ಪರಿಶೀಲನೆ ಮಾಡಿದಂತಹ ಟೈಮ್ನಲ್ಲಿ ಅಲ್ಲಿ ಮಹಿಳೆ ಕೂತಿದ್ದಂತಹ ಸೀಟ್ ಬಳಿಯೇ ಆ ಬ್ಯಾಗ್ ಪತ್ತೆಯಾಗುತ್ತೆ. ಮಹಿಳೆಯ ಬ್ಯಾಗ್ ಅನ್ನ ಗಮನಿಸ್ತಾರೆ ಕಂಡಕ್ಟರ್ ಆಗಿರುವಂತಹ ಗಂಗಾ ಪೂಜಾರಿ. ಆ ನಂತರ ಮಹಿಳೆಯನ್ನ ಸಂಪರ್ಕ ಮಾಡಲಾಗುತ್ತೆ. ಆ ನಂತರ ಬಸ್ನಲ್ಲೇ ಆ ಮಹಿಳೆಗೆ ಆಕೆಯ ಬ್ಯಾಗ್ ಅನ್ನ ಹಿಂದಿರುಗಿಸುವಂತಹ ಕೆಲಸವನ್ನ ಬಿಎಂಟಿಸಿಯ ಸಿಬ್ಬಂದಿ ಮಾಡಿದ್ದಾರೆ. ಪದ್ಮನಾಭನಗರ ಡಿಪೋ ಬಳಿ ಚಿನ್ನವಿದ್ದಂತಹ ಬ್ಯಾಗ್ ಅನ್ನ ಆ ಮಹಿಳೆಗೆ ಹಸ್ತಾಂತರ ಮಾಡಲಾಗಿದೆ. ಕಂಡಕ್ಟರ್ ಗಂಗಾ, ಚಾಲಕ ಗೋವರ್ಧನ್ಗೆ ಬಿಎಂಟಿಸಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದೆ. ಇನ್ನು ಕಳೆದು ಹೋದಂತಹ ಚಿನ್ನ ಸಿಕ್ಕಿದ್ದಕ್ಕೆ 10 ಲಕ್ಷ ಮೌಲ್ಯದ ಚಿನ್ನ ಇದು. 1 ಗ್ರಾಮ್ ಚಿನ್ನ ಖರೀದಿ ಮಾಡಬೇಕು ಅಂದ್ರೂ ಈಗ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಿದೆ. ಅಂಥದ್ರಲ್ಲಿ 10 ಲಕ್ಷ ಮೌಲ್ಯದ ಚಿನ್ನ ಮರಳಿ ತನ್ನ ಕೈ ಸೇರಿದ್ದಕ್ಕೆ ಆ ಮಹಿಳೆ ಕಣ್ಣೀರಾಗ್ಬಿಟ್ರು. ಎಲ್ಲ ಐಟಮ್ಸ್